ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಧರ್ಮಂ ಅನ್ನೋ ಒಂದು ಟೈಟಲ್ ಮೂಲಕ ವಿಭಿನ್ನವಾದಂತಹ ಒಂದು ಸಿನಿಮಾ ಇದೇ ಡಿಸೆಂಬರ್ 5ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಧರ್ಮಂ ಈ ಟೈಟಲ್ ಮೂಲಕ ಬರ್ತಾ ಇರುವಂತಹ ಈ ಸಿನಿಮಾದಲ್ಲಿ ಅಂಥದ್ದೇನಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ 100% ನಿಮ್ಮನ್ನು ಕಾಡಬಹುದು. ಆ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನ್ನ ಜೊತೆ ಇವತ್ತು ಇಡೀ ತಂಡ ಇರುತ್ತೆ. ಮೊದಲಿಗೆ ಡೈರೆಕ್ಟರ್ ಇದ್ದಾರೆ. ಇವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ, ಹಿಂದೆಯಿಂದನೇ ಹೋಗ್ತಾರೆ ಮಾತಾಡಿ ಸರ್ ಅಂತ ಹೇಳಿದ್ರೆ. ನೋಡಿ ಇವತ್ತು ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನಾಗಮುಖ ಅಂತೇಳಿ ಧರ್ಮಂ ಸಿನಿಮಾದ ಡೈರೆಕ್ಟ್ರು. ಮೊದಲನೇದಾಗಿ ಜಿ ಕನ್ನಡ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಒಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಮತ್ತೆ ನೀವು ಕ್ವಶನ್ ಕೇಳಿದರೆ ನನಗೆ ಆನ್ಸರ್ ಹೇಳೋಕ್ಕೆ ಚೆನ್ನಾಗಿರುತ್ತೆ. ಸರ್, ಧರ್ಮಂ ಟೈಟಲ್ ಒಂಥರ ವಿಭಿನ್ನವಾಗಿದೆ. ನಂಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿದಂತೆ ಇದೊಂದು ದಬ್ಬಾಳಿಕೆ, ಶೋಷಣೆ, ಜಾತಿ, ಧರ್ಮ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಒಂದು ಆ್ಯಕ್ಷನ್ ಎಲ್ಲವನ್ನು ಮಿಕ್ಸ್ ಮಾಡಿ ಬರ್ತಿರುವಂಥ ಒಂದು ಅದ್ಭುತ ಸಂದೇಶ ಇರುವ ಸಿನಿಮಾ ಅನ್ನೋ ಒಂದು ಮಾಹಿತಿ ನನಗಿದೆ. ಡೈರೆಕ್ಟರ್ ಏನು ಹೇಳ್ತಾರೆ ಈ ಸಿನಿಮಾದ ಬಗ್ಗೆ ಅಂತ ಹೇಳಿ? ಧರ್ಮಂ ಅನ್ನೋ ವಿಚಾರಕ್ಕೆ ಬಂದಾಗ ಜಾತಿ ಮತ್ತು ಹಿಂದುತ್ವ ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ. ನೀವು ಹೇಳೋದು ಆ್ಯಕ್ಷನ್ನು, ಧರ್ಮಂ ಅಂದ ತಕ್ಷಣ ಆ್ಯಕ್ಷನ್ ಅದು ಕಾಮನ್ನು, ಜಾತಿ ಅಂತ ಅಂದ್ರೂ ಅದು ಆ್ಯಕ್ಷನ್ ಕಾಮನ್. ಆ ಆ್ಯಕ್ಷನ್ ಬಿಟ್ಟು ಬೇರೆ ಏನು ತೋರ್ಸೋಕ್ಕೆ ಆಗದೇ ಇರೋಂಥ ಕಥೆಗಳೇ ಧರ್ಮ ಮತ್ತು ಜಾತಿ. ಇಲ್ಲಿ ನಾವು ಹೇಳೋಕ್ಕೆ ಹೊರಟಿರೋ ವಿಷಯ ಏನಂದರೆ, ನೀವು ಧರ್ಮಂ ಟೈಟಲ್ ನೋಡಿರ್ಬೋದು, ಅದರಲ್ಲಿ ಸೆಂಟ್ರಲ್ಲಿ ತುಂಬ ಬ್ರೇಕ್ಗಳು ಕಾಣಿಸ್ತಿದ್ದಾವೆ ನಮಗೆ. ಆ ಬ್ರೇಕ್ಗಳು ಸಂದೇಶ ಏನಂದರೆ, ಧರ್ಮದಲ್ಲಿ ಎಷ್ಟು ಒಡಕುಗಳು ತುಂಬಿಕೊಂಡಿದ್ದಾವಂತ ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ಬಟ್ ಅದನ್ನು ಚಿತ್ರದಲ್ಲಿ ಯಥಾವತ್ತಾಗಿ ತೋರಿಸೋ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಇದು ಸೃಷ್ಟಿ ಆಗಿರೋದೇನೆಂದರೆ, ಫಸ್ಟಿಗೆ ಧರ್ಮ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಿರ್ಮಾಪಕರು ಬೇಕಾಗುತ್ತೆ. ಸುಮ್ಮನೆ ಹಂಗೆ ಧರ್ಮಂ ಅಂತ ಟೈಟಲ್ ಇಟ್ಕೊಂಡ ತಕ್ಷಣ ಧರ್ಮಂ ರೆಡಿ ಆಗೋಲ್ಲ. ಅದಕ್ಕಂತೇಳಿ ಪ್ರೊಡ್ಯೂಸರ್ ಹುಡುಕಾಟ ನಡೀತು. ಹುಡುಕಾಟ ನಡೆದಾಗ ನಮಗೆ ದೇವತಾ ಮನುಷ್ಯನ ರೂಪದಲ್ಲಿ ಡಾಕ್ಟರ್ ಎಸ್ ಕೆ ರಾಮಕೃಷ್ಣ ಅಂತ ನಮಗೆ ಸಿಕ್ಕರು. ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ನಾವು ಕಥೆನೂ ಹೇಳಲಿಲ್ಲ, ಏನೋ ಒಂದು ಬ್ರೀಫಾಗಿ ಒಂದು ಹಿಂಗೆ ಮಾಡೋಣ ಅಂತ ಹೇಳಿದ್ದು ಅಷ್ಟೇ. ನಿಮ್ಗೆ ನಂಬಂಗಿಲ್ಲ, ಟೈಟಲ್ ಸಿಕ್ಕಿದ್ದು ಎಂಡ್ ಆಫ್ ದಿ ಡೇ ನಮಗೆ ಸ್ಕ್ರಿಪ್ಟ್ ಕಂಪ್ಲೀಟ್ ಆದಮೇಲೆ. ಕತೆ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಟೈಟಲ್ ರೆಡಿ ಆಯಿತು. ಬೇಸಿಕಲಿ ಹೆಂಗಾಗುತ್ತೆ ಅಂದರೆ, ಟೈಟಲ್ ಇಟ್ಟು ಕತೆ ಮಾಡೋರು ಇದ್ದಾರೆ, ಸ್ಕ್ರಿಪ್ಟ್ ಮಾಡಿ ಓವರಾಲ್ ಕತೆ ಒಳಗಡೆ ಟೈಟಲ್ ಇಡೋರು ಇದ್ದಾರೆ. ಇದು ನಾವೇನು ಮಾಡಿ ಓವರಾಲ್ ಕತೆ ರೆಡಿ ಮಾಡಿ ಅದಕ್ಕೆ ಬಾಂಡೆಡ್ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡು ಅದಕ್ಕೆ ಟೈಟಲ್ ಓಕೆ ಧರ್ಮಂ ಇಟ್ಟರು ಆಗುತ್ತೆ ಅಂತ ಅನಿಸಿ, ಎಂಡ್ ಆಫ್ ದಿ ಡೇ ಟೈಟಲ್ ರಿಜಿಸ್ಟ್ರೇಷನ್ಗೆ ಹೋಗೋ ಟೈಮಲ್ಲಿ ಇನ್ನೊಂದು 2-3 ಡೇಸ್ ಇತ್ತು ನಮಗೆ ಟೈಟಲ್ ರಿಜಿಸ್ಟ್ರೇಷನ್ಗೆ ಹೋಗೋಕ್ಕೆ. ಆವಾಗ ಧರ್ಮಂ ಅಂತ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಓವರಾಲ್ ಆ ವಿಷಯ ನಮಗೆ ಕಂಟೆಂಟ್ ಇದೆಯಲ್ವ, ಆ ಓವರಾಲ್ ವಿಷಯ ನೋಡಿದಾಗ ಓಕೆ ಇದಕ್ಕೆ ಧರ್ಮಂ ಸೂಕ್ತ ಆಗುತ್ತೆ. ಅದನ್ನು ಟೈಟಲ್ ಫಾಂಟ್ ಡಿಸೈನ್ ಹೇಗೆ ಮಾಡಬೇಕು ಅಂತ ಹೋದಾಗ ಅದು ಈ ಬ್ರೇಕ್. ಇಷ್ಟೆಲ್ಲ ಪ್ರೊಸೆಸ್ ಆಗಬೇಕಂದ್ರೆ ಡಾಕ್ಟರ್ ಎಸ್ ಕೆ ರಾಮಕೃಷ್ಣ ಅವ್ರು ಓಕೆ ಮಾಡೋಣ ಇದನ್ನು ಅಂತ ಸಪೋರ್ಟ್ ಮಾಡಿದರು. ಸಪೋರ್ಟ್ ಮಾಡಿದಾಗ ಅಲ್ಲಿಂದ ಹಿಡಿದು ಎಲ್ಲೂ ಶೂಟಿಂಗ್ ತೊಂದರೆ ಆಗದೆ ಇರೋ ಥರ ಜರ್ನಿ ಇಲ್ಲಿವರೆಗೂ ಬಂದು ಜನದ ಎದುರಿಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಬಟ್ ವಿಷಯ ಏನಂದರೆ, ಅವ್ರಿಗೆ ಸೋಷಿಯಲ್ ಬಗ್ಗೆ ತುಂಬ ಕಾಳಜಿ ಇರೋದ್ರಿಂದ ಏನಾದರೂ ಸಮಾಜಕ್ಕೆ ಸಂದೇಶ ಕೊಡಬೇಕು ಅನ್ನೋ ಉದ್ದೇಶ ಅವ್ರಿಗೂ ತುಂಬ ದೊಡ್ಡದಾಗಿತ್ತು. ಆ ಸಂದೇಶ ಈ ಥರದ ಮುಖಾಂತರ ಕೊಡಬೇಕು, ಅದು ಹಿಂದುತ್ವದ ಮುಖಾಂತರ ಕೊಡಬೇಕು, ಜಾತೀಯತೆಯನ್ನು ಸ್ವಲ್ಪ ನಿರ್ಮೂಲನೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ಬಿಟ್ಟು ಅದಕ್ಕೊಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದರು. ಆ ಪ್ರಯತ್ನ ಇವಾಗ ಸಕ್ಸಸ್ ಆಗಿ ಬಂದು ಜನದ ಕಣ್ಣು ಮುಂದೆ ಡಿಸೆಂಬರ್ 5ಕ್ಕೆ ಹೋಗ್ತಾ ಇದೆ ಧರ್ಮಂ. ಅದನ್ನು ನೋಡಿದಾಗ ಜನ ತೀರ್ಮಾನ ಮಾಡ್ತಾರೆ, ಇದು ಜಾತೀಯತೆ ಅಥವಾ ಹಿಂದೂ ಧರ್ಮನ ಒಗ್ಗೂಡಿಸ್ಕೊಂಡು ಹೋಗುವಂಥ ಸಿನಿಮಾನ ಅಥವಾ ಬೇರೆ ಬೇರೆ ಮಾಡೋ ಸಿನಿಮಾನ ಅಂಥೇಳಿ. ಸರ್, ಈಗ ಜಾತಿ, ಧರ್ಮ, ಶೋಷಣೆ ಇಂತಹ ನಾವು ಹಲವು ಸಿನಿಮಾಗಳನ್ನ ನಾವು ಆಲ್ರೆಡಿ ನೋಡಿಬಿಟ್ಟಿದ್ದೀವಿ. ಆ ಎಲ್ಲ ಸಿನಿಮಾಗಳಿಗೆ ಈ ಹೊಸಬರ ಧರ್ಮಂ ಸಿನಿಮಾ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ? ನೀವು ಜಾತೀಯತೆ ಸಿನಿಮಾಗಳು ನೋಡಿದ್ದು ಕಂಪ್ಲೀಟ್ ಏನಾಗೋಗ್ಬಿಡುತ್ತೆ, ಜಾತಿ ಕಡೆ ವಾಲ್ಕೊಂಬಿಡುತ್ತೆ. ಹಿಂದುತ್ವ ಸಿನಿಮಾಗಳು ಬಂದಾಗ ಕನ್ನಡದಲ್ಲೂ ನನಗೆ ಗೊತ್ತಿರೋಂಗೆ ಇವತ್ತಿಗೂ ಬಂದಿಲ್ಲ, ಹಿಂದುತ್ವದ ವಿಚಾರವಾಗಿ ಸಿನಿಮಾಗಳು ಬಂದಿಲ್ಲ. ನಿಮಗೆ ತುಂಬ ಮುಸ್ಲಿಂ ಬಗ್ಗೆ ಸಿನಿಮಾಗಳು ಬಂದಿರೋದು, ಈ ಕೇರಳ ಫೈಲ್ಸು, ಆಮೇಲೆ ಕಾಶ್ಮೀರಿ ಫೈಲ್ಸ್ ಬಂದಿರ್ಬೋದು. ಈ ಸಿನಿಮಾ ನೋಡಿಬಿಟ್ಟು ನೀವೇನಾದರೂ ಕಂಪ್ಲೀಟ್ ಅರ್ಥಕೊಂಡ್ರೆ, ಇದರಲ್ಲಿರೋಂಥ ಲೂಪ್ ಹೋಲ್ಸ್ಗಳನ್ನ ಸರಿ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಕೇರಳ ಫೈಲ್ಸ್ ಥರ, ಇನ್ನೊಂದು ಕಾಶ್ಮೀರಿ ಫೈಲ್ಸ್ ಥರ ಆಗೋ ಚಾನ್ಸಸ್ ನನಗಿಲ್ಲ. ಅಂದರೆ ಆ ಥರ ಘಟನೆಗಳು ನಡೆಯಲ್ಲ ಅಂತ ನನಗನ್ಸುತ್ತೆ.
ಅಷ್ಟು ಸ್ಟ್ರಾಂಗ್. ಹೆಂಗೆ ನಿಮಗೆ ಬಂತು ಅಂತ ಹೇಳಿ? ಅದನ್ನೆಲ್ಲ ಕಣ್ಮುಂದೆ ನೋಡಿರೋ ಘಟನೆಗಳೇ ಅಲ್ವಾ ಇವು. 1980s ನೋಡಿದ್ದೀವಿ, ಪ್ರೆಸೆಂಟಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಇವ್ರು ನಮ್ಮ ಇಬ್ಬರ ಮಧ್ಯೆ ಕಿತ್ತಾಟದಲ್ಲಿ ಥರ್ಡ್ ಪರ್ಸನ್ ಹೆಂಗೆ ಅದನ್ನು ಯೂಸ್ ತೊಗೊಳ್ತಿದ್ದಾನಂತ ಕಾಣ್ತಾ ಇದ್ದೀವಿ. ಅವೆಲ್ಲ ಘಟನೆಗಳು ಕಣ್ಮುಂದೆ ಕಟ್ಟಾಗ ಇದನ್ನು ಇವಾಗ ಹೇಳೋದು ಬೇಡ, ಅವಾಗಿಂದನೂ ನಡೀತಿದೆ ಅಂತ ಹೇಳಿದರೆ ಸ್ವಲ್ಪ ಅರಿವಾಗುತ್ತೆ. ಇವಾಗ ಪ್ರೆಸೆಂಟ್ ನಡೀತಿದೆ ಅಂದರೆ ಏನಾಗೋಗ್ಬಿಡುತ್ತೆ, ಕಣ್ಣಿಗೆ ಕಾಣುತ್ತಿದೆಯಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ. ಹಿಂದೆನೂ ನಡೆದಿದೆ, ಬಟ್ ಅದು ತುಂಬ ಕ್ರೂರವಾಗಿ ನಡೆದಿದೆ. ಬಟ್ ಇವಾಗೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವಲ್ಲಿರೋದ್ರಿಂದ ಸ್ವಲ್ಪ ಕಡಿಮೆ ನಡೀತಿರ್ಬೋದು ಅಥವಾ ಇನ್ನೂ ಜಾಸ್ತಿ ಆಗ್ತಿರ್ಬೋದೋ ಗೊತ್ತಿಲ್ಲ. ಬಟ್ ಇನ್ನೂ ಜಾಸ್ತಿ ಅವಾಗ ನಡೀತಾ ಇತ್ತು. ಅದಕ್ಕೆ ಆ ಕಾಲಘಟ್ಟದನ್ನು ತೊಗೊಂಬಂದು ನಾವು ಇವಾಗ ಮಾಡಿರೋದು ಇದನ್ನು. ಓಕೆ, ಓವರಾಲ್ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಇಡೀ ಸಿನಿಮಾದಲ್ಲಿ? ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು? ಎಷ್ಟು ಹಾಡುಗಳಿದ್ದಾವೆ, ಎಷ್ಟು ಫೈಟ್ಗಳಿದ್ದಾವೆ, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳೋದಾದರೆ? ಈ ಹಾಡುಗಳ ಬಗ್ಗೆ ಹೇಳೋದಾದರೆ ಪ್ರತಿಯೊಂದು ಹಾಡೂ ಸಿನಿಮಾ ಮತ್ತು ಕತೆ ಬಿಟ್ಟು ಎಲ್ಲೂ ಆಚೆ ತೊಗೊಂಡೋಗಿ ನಾವು ಇಟ್ಟಿಲ್ಲ. 4 ಸಾಂಗ್ಗಳಿದ್ರು 4 ಸಾಂಗ್ಗಳು ಕತೆ ಒಳಗಡೆ ಇರುತ್ತೆ. ಆಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ಇದರಲ್ಲಿ ಆ್ಯಕ್ಚುಲಿ ಒಂದು ಸ್ಪೆಷಲ್ ಸಾಂಗ್ ಅಂತ ಒಂದಿದೆ, ಅದು ಅನಾವಶ್ಯಕವಾಗಿಲ್ಲ, ಅದು ಕತೆ ಒಳಗಡೆ ಇದೆ. ಅದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಕತೆ ಒಳಗಡೆ ಇರುತ್ತೆ ಹೊರತು ಯಾವುದೇ ಒಂದು ಸಾಂಗನ್ನು ಕತೆ ಬಿಟ್ಟು ಆಚೆ ಹೋಗೋಂಗಿಲ್ಲ. ಆಮೇಲೆ ಮೆಲೋಡಿ ಒಂದು ಬರುತ್ತೆ, ಆಮೇಲೆ ಟೈಟಲ್ ಟ್ರ್ಯಾಕ್ ಬಂದಿರುತ್ತೆ. ಅದನ್ನು ನಾವು ರಿಲೀಸ್ ಮಾಡಬೇಕಾಗಿತ್ತು, ಬಟ್ ಶಾರ್ಟ್ ಟೈಮ್ ಇರೋದ್ರಿಂದ ರೀಚಿಂಗ್ ಕಡಿಮೆ ಆಗೋಗ್ಬಿಡುತ್ತೆ ಅಂತ. ಬಟ್ ಆ ಟೈಟಲ್ ಟ್ರ್ಯಾಕ್ ಇಡೀ ಓವರಾಲ್ ಕಥಾ ಸಾರಾಂಶ ಆ ಟೈಟಲ್ ಟ್ರ್ಯಾಕಲ್ಲಿದೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಒಂದು ಸ್ಟೆಪ್ ಹಿಂದೆ ಇಟ್ಕೋಬೇಕಾಯಿತು. ಆಮೇಲೆ 3 ಫೈಟ್ ಸಿಗುತ್ತೆ ನಿಮಗೆ, 3 ಕಂಪ್ಲೀಟ್ ನಿಮಗೆ ಫೈಟ್ ಸಿಗೋದು ಕಂಪ್ಲೀಟ್ ಆ್ಯಕ್ಷನ್. ಎಷ್ಟು ದಂಗೆ ನಡೆಯುತ್ತೆ ಅಂದರೆ ತುಂಬ ದೊಡ್ಡ ಮಟ್ಟದ ದಂಗೆ ಅಲ್ಲ, ನಮ್ಮಲ್ಲಿ ದಂಗೆ ನಡೆದಾಗ ಯಾವ ಥರ ನಮ್ಮದು ಪ್ರಾಣಗಳು ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಡುತ್ತೆ. ಆ ಪ್ರಾಣಗಳು ಹೋದ್ರೂ ಲೆಕ್ಕಕ್ಕಿಲ್ಲದೆ ಇರೋ ಥರ ಯಾವ ಥರ ನಾವೇ ಮೇಲು ಅನ್ನೋ ಥರ ಒಂದು ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ, ಅಥವಾ ದುಡ್ಡೇ ಮೇಲು ಅನ್ನೋ ಥರ ಸ್ಟಾರ್ಟ್ ಆಗುತ್ತೋ ಆ ಥರದ್ದೆಲ್ಲ ಫೈಟ್ಸ್ಗಳು ಹೋಗುತ್ತೆ ಇಲ್ಲಿ. ಓಕೆ ಸರ್, ಫೈನಲಿ ಫ್ಯಾನ್ಸನ್ನು ನಿಮ್ಮ ಕಡೆಯಿಂದ, ಸಿನಿಮಾಭಿಮಾನಿಗಳನ್ನು ಧರ್ಮಂ ಸಿನಿಮಾನ ನೋಡಿ ನಿಮ್ಗೇನೋ ಸಮಥಿಂಗ್ ಸ್ಪೆಷಲ್ ಸಿಗುತ್ತೆ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲೆ? ಸಮಥಿಂಗ್ ಸ್ಪೆಷಲ್ ಅಂದರೆ ಇದು ಆ್ಯಕ್ಚುಲಿ ಇದು ನೀವು ನೋಡಿ ಅಂತ ಹೇಳೋದಲ್ಲ, ವ್ಯಾಲೆಂಟ್ರಾಗಿ ನೋಡಬೇಕಾಗಿರೋಂಥ ಸಿನಿಮಾ. ನೋಡಿ ಅಂತೇಳಿದ್ರೆ ನಮಗೇನಂದರೆ ಏನೋ ಸಿನಿಮಾದಲ್ಲಿ ಇವರೇನೋ ಹೆಸರು ಮಾಡ್ಕೋಬೇಕೇನೋ, ದುಡ್ಡು ಮಾಡ್ಕೋಬೇಕೇನೋ ಅನ್ನೋ ಥರದ್ದು ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ನಾವು ನೋಡಿ ಅಂತ ಹೇಳೋದಲ್ಲ, ಅದು ಟ್ರೈಲರ್ ನೋಡ್ಬಿಟ್ಟು ಅವರೇ ವ್ಯಾಲೆಂಟ್ರಾಗಿ ಬರೋವಂಥ ಸಿನಿಮಾಗಳಿವೆಲ್ಲ. ನೀವು ಕಾಶ್ಮೀರಿ ಫೈಲ್ಸ್ ನೋಡಿದ್ದೀರಿ, ಚಾವಾ ನೋಡಿದ್ದೀರಿ, ಕೇರಳ ಫೈಲ್ಸ್ ನೋಡ್ಕೊಂಡಿದ್ದೀರಿ. ಅವೆಲ್ಲ ನೋಡಿದಾಗ ಲಾಸ್ಟು ತಾಜ್ ಅಂತ ಅದು ಒಂದು ಬಂತು. ಆ ಥರದ್ದಕ್ಕೆ ನಾವು ಹೋಗಿ ಅಂತ ಅವ್ರು ಹೇಳಲ್ಲ. ಕಾರಣ ಹೋಗಿ ಅಂತ ಯಾಕೆ ಹೇಳಬೇಕು? ನಿಮ್ಮ ಮೇಲೆ ನಿಮ್ಗೆ ಅಭಿಮಾನ ಇರಬೇಕಂದಾಗ ಅದನ್ನ ಹೋಗಿ ನೋಡಲೇಬೇಕಾಗುತ್ತೆ. ಬಟ್ ಹಾಗಂತೂ ನಾವು ಇನ್ನೂ ಏನು ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿ ಒಂದು ಸರಿ, ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಅದನ್ನು ನಾವು ಮತ್ತೆ ಸರಿಪಡಿಸ್ಕೋತೀವಿ. ಓಕೆನಾ? ತುಂಬ ಮಿಸ್ಟೇಕ್ಸ್ಗಳಿದ್ದರೆ ನಾವು ಒಪ್ಕೊಬಿಡ್ತೀವಿ, ಅದರಲ್ಲಿ ಮಿಸ್ಟೇಕ್ಸ್ಗಳೇ ಕಾಣಿಸ್ತಿಲ್ಲ ನಮಗೆ. ಧರ್ಮನ ಎತ್ತಿಡೋ ಪ್ರಯತ್ನ ಮಾಡಿದ್ದೀವಿ. ಧರ್ಮದ ಜೊತೆಗಾರರು ಯಾರ್ಯಾರು ಇದ್ದೀರಿ ಅವರೆಲ್ಲ ಖಂಡಿತವಾಗ್ಲೂ ಸಿನಿಮಾ ನೋಡ್ತೀರೋ ಅನ್ನೋ ನಂಬಿಕೆ ನನಗಿದೆ. ನೋಡಿ, ತಪ್ಪುಗಳಿದ್ದರೆ ಕ್ಷಮಿಸಿ. ಮುಂದೆ ಯಾವುದೇ ತಪ್ಪುಗಳಾಗದಿರೋ ಥರನೂ ಸಿನಿಮಾಗಳು ಬರುತ್ತೆ. ಅದು ಇದೊಂದಕ್ಕೇ ಸ್ಟಾಪ್ ಆಗೋಲ್ಲ, ನಿಂತುಬಿಟ್ಟಿದ್ದೀವಿ. ಧರ್ಮದ ಜಾಗೃತಿ ಆಗಲೇಬೇಕು ಅಂತ ನಿಂತ್ಕೊಬಿಟ್ಟಿದ್ದೀವಿ. ಧರ್ಮದ ಜಾಗೃತಿ ಆಗೋವರೆಗೂ ಫೈಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.